ಭಾರಿ ಸುಸ್ತು ಅಂತ ಎಷ್ಟು ಕೆಲಸ ಇಂಥ ಬಿಸಿಲಲ್ಲ ತುಂಬ ಹುಲ್ಲು ಬಂದಿದೆ. ಎಷ್ಟು ಸಮಯ ಆಯಿತು? ಮಿಷನ್ ಇದ್ರೆ ಬೇಗ ಆಗ್ತಿತ್ತು ಕೆಲಸ. ಅಂದ್ರ ಎಂತ ಲೀಲಕ್ಕ ಬಂದಿದ್ದಾಳೆ. ಬಂದಿದ್ರ? ಹೌದೌದು, ಲೀಲಕ್ಕ ಬಂದಿದ್ದು ದೊಡ್ಡ ವಿಷಯ ಮಾಡ್ತಾರೆ. ಹಂಪ ಮಾಡುವವರು ಬಂದು. ಹೌದೌದು, ನಮ್ದು ಏನು ಕೆಲಸ ಆಗ್ಲಿಲ್ಲ ಅಂತ ಹೇಳ್ತಾರೆ ಈಗ. ನನಗೆ 5ಗಂಟೆವರೆಗೆ ಹೋಗ್ಬೇಕು ಈಗ. ಎಂತ ನಾನು 5 ಗಂಟೆಗೆ ಇವತ್ತು ಹೋಗುದು. ಹೌದಾ? 5 ಅಲ್ಲಿ ಅಲ್ಲ, 5ವರೆಗೆ ನನಗೆ ಅಲ್ಲಿ ಹೋಗ್ಬೇಕು, ಪೇಟೆಗೆ ಹೋಗ್ಬೇಕು ಈಗ. ಹೌದೌದು, ಅವರು ಬರ್ಲಿ. ಸಾಕಾಗ್ತದೆ ಬಿಸಿಲಿಗೆಲ್ಲ. ಎಂತ ಬಿಸಿಲು. ಚಂದ್ರಶೇಖರ, ಏನ್ ನೀವು ಕೆಲಸ ಇಲ್ವಾ? ಕೆಲಸ ಏನು ಮಾಡ್ಲಿಲ್ಲ? ನೀವು ಮಾತಾಡ್ತಾ ಇರುದಾ? ಇಲ್ಲ, ಮಾತನಾಡ್ತೇವೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ಏನೇ ಕೆಲಸ ಮಾಡಿದ್ರ? ಏನ್ ಕೆಲಸ ಕಾಣುದಿಲ್ಲ. ಅದು ಎಷ್ಟು ಬಿಸಿಲುಂಟು. ಸರಿ, ಕೆಲಸ ಕಾಣ್ಬೇಕಲ್ಲ, ಕೆಲಸನೇ ಕಾಣ್ಲಿಲ್ಲಲ್ಲ. ಇಲ್ಲಪ್ಪ ಇದೆಲ್ಲ ಮುಗಿಸಿ, ಇವತ್ತು ನಾವು ಇದೆಲ್ಲ ಮುಗಿಸಿ ಹೋಗ್ತೇವೆ, ನೀವು ಟೆನ್ಷನ್ ಮಾಡಬೇಡಿ. ನೀವು ಮಾಡಿದ್ರೆ ಚಂದ ಮಾಡಿ, ಸ್ವಲ್ಪ ಕೆಲಸ ಫಾಸ್ಟ್ ಮಾಡಿ. ಏನ್ ಕೆಲಸ ಕಾಣುದಿಲ್ಲ. ನಾನು ಹೊರಗಡೆ ಅಲ್ಲ, ನೀವು ಹೀಗೆ ಬೈಯುವುದಲ್ಲ, ನಾಳೆಯಿಂದ ಬೇರೆ ಜನ ಮಾಡಿ. ನಮಗೆ ಇದೇ ಕೆಲಸ ಮಾಡ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮನೇಲಿ ಒಂದು ಕಡೆ ಅಲ್ಲ, ನಮಗೆ ಎಲ್ಲ ಇಡೀ ಊರಲ್ಲೇ ನಮಗೆ ಕೆಲಸಕ್ಕೆ ಕರೀತಾರೆ. ಏನಂತ ಇಚ್ಚಿದ್ದೆ ನೀವು? ನಾಳೆ ಬರುದಿಲ್ಲ ಕೆಲಸಕ್ಕೆ. ಅಲ್ಲ, ನಾನು ಸಮಾಧಾನ ನಿಮ್ಗೆ ಸಮಾಧಾನ ಬಂದದಲ್ಲ, ಕೆಲಸ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ, ನಮ್ಗೆ ಬೇರೆ ಕಡೆ ಕೆಲಸ ಉಂಟು. ಎಷ್ಟು ಬೇಕು ಕೆಲಸ ಉಂಟು. ಹೌದು, ನಾವು ಮತ್ತೆ ಮೊನ್ನೆ ಫೋನ್ ಮಾಡುವಾಗ ನಾವು ಬರುದಿಲ್ಲ ಹೇಳಿದ್ದು. ನೀವೆಂತ ಹೇಳಿದ್ದು? ಬನ್ನಿ, ಇವತ್ತು 1 ದಿನ ಬನ್ನಿ, 2 ದಿನ ಬನ್ನಿ ಅಂತ ಈಗ ಕರೆದು ಕೆಲಸ ಆಗ್ಲಿಲ್ಲ. ನೀವ್ ಚಂದ್ರ ಬೇಜಾರು ಮಾಡ್ಬೇಡಿ. ಚಂದ್ರ ಶೇಖರ ಬೇಜಾರು ಮಾಡ್ಬೇಡಿ. ಕೆಲಸ ನಾನು ಸಂಬಳ ಕೊಡುದಿಲ್ವಾ? ನಾನು ಮಾರ್ಕೆಟಿಗೆ ಹೋಗಿ ಬರುವಾಗ ನೀವು ಮಾತಾಡ್ತಾ ಇದ್ದೀರಿ, ನಾನು ನೋಡ್ತೆ. ಏನ್ ಕೆಲಸ ಇಲ್ಲ, ಕೆಲಸ ಆಗ್ಲಿಲ್ಲ. ನೀವು ಸಂಜೆ 4 ಗಂಟೆ 5 ಗಂಟೆ ಆಗ ನೀವು ಹೋಗಿ ಹೊರಡ್ತೀರಿ. ನಾನು ಸಂಬಳ ಕೊಡ್ಬೇಕಲ್ಲ, ನಮ್ಗೆ ಮೇಲಿಂದ ಬೀಳ್ತದ? ಅವರು ಎಷ್ಟು ಕೊಂಡು ಹೋಗಿದ್ದಾರೆ. ಗೀತಾ, 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 ಎಂತ ನೀನ್ ಸ್ವಲ್ಪ ಹೊರಗಡೆ ಹೋಗಿ ನೋಡ್ಲಿಕ್ಕಿಲ್ವಾ? ಅಲ್ಲಿ ಅವ್ರು ಕೆಲಸ ಏನ್ ಮಾಡ್ಲಿಲ್ಲ. ಅವ್ರು ನಾನ್ ಬರುವಾಗ ಮಾತಾಡ್ತಾ ಇದ್ದಾರೆ. ನಾನ್ ಸ್ವಲ್ಪ ಗೀತಾ, ಏನು ಅಲ್ಲಿ ಕೆಲಸ ಏನು ಮಾಡುದಿಲ್ಲ. ನಾನು ಈಗ ಮಾರ್ಕೆಟ್ ಇಂದ ಬಂದೆ. ಅಲ್ಲಿ ಚಂದ್ರ ಕೆಲಸ ಚಂದ್ರಪುರ. ಹೌದಾ? ನಾನ್ ಬರುವಾಗ ಅವ್ರು ಮಾತಾಡ್ತಾ ಇದ್ದಾರೆ, ಏನ್ ಕೆಲಸ ಆಗ್ಲಿಲ್ಲ, ಏನ್ ಕೆಲಸ ಕಾಣುದಿಲ್ಲ. ಆ ಚಂದ್ರ ಒಬ್ಬ ಜಗಳಕ್ಕೆ ಬರ್ತಾನೆ. ನಾನ್ ಸ್ವಲ್ಪ ಮಾತಾಡ್ಲಿಕ್ಕಿಲ್ಲ, ಬಂದು ಹೊಡಲಿಕ್ಕೆ ನನ್ಗೇನೆ ಬರ್ತಾನೆ. ಇಂಥವ್ರ ಕೆಲಸವನ್ನು ಹೇಗೆ ನಾವು ಇಡುದು? 2 ಸಲ ನಾನು ನೋಡಿದೆ, ಅವ್ರು ನೀರ್ ತಂದು ಬಂದೆ ಅಂತ ಹೇಳಿದ್ರು, ನಾನು ನೀರ್ ಕೊಟ್ಟೆ. ನಾನ್ ಬರುವಾಗ ಮಾತಾಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಆಗ್ಲಿಲ್ಲ. ನಾನ್ ಮಾತಾಡುವಾಗ ಅವ್ರಿಗೆ ತಲೆಗೆ ಏರ್ತದೆ, 100ರಲ್ಲಿ ಏರ್ತದೆ. ಅವನೊಬ್ಬ ಬೆಟ್ಟಿಗೆ ಬಂದಾಗ ಬರ್ತಾನೆ, ಜಗಳಕ್ಕೆ ಬರ್ತಾನೆ. ಇಂಥವ್ರ ಕೆಲಸ ಇಟ್ಟರೆ ಹೇಗೆ? ಸಂಜೆ 500 ರೂಪಾಯಿ ಕೊಡ್ಬೇಕಲ್ಲ, ಮೇಲಿಂದ ಬೀಳ್ತದ? ನಾನ್ ನೋಡು ಮಗಳೇ, ನಾನೆಲ್ಲ ಬಟ್ಟೆ ತಂದೆ, ಹಿಂಡಿ ತಂದೆ, ಅಕ್ಕಿ ಸಾಮಾನೆಲ್ಲ ತಂದೆ. ಆಯ್ತು, ಎಲ್ಲಿದ್ದೀರಿ? ನಾವು ಹೋಗುದು ಇವತ್ತು. ನಾಳೆ ಬರ್ಲಿಕ್ಕೆ ಆಗುದಿಲ್ಲ ನನಗೆ ಕೆಲಸಕ್ಕೆ. ನಾಳೆಯಿಂದ ನಾವು ಕೆಲಸಕ್ಕೆ ಬರುದಿಲ್ಲ. ನಮ್ಮ ಸಂಬಳ ಕೊಡಿ, ಹೋಗುದು ನಾವು. ಅಲ್ಲ, ನೀವು ಬೇಜಾರು ಮಾಡಬೇಡಿ. ನಾನು ಹೇಳುದನ್ನು ಹೇಳಿದೆ, ಕೆಲಸ ನೀವು ಮಾಡ್ಲಿಲ್ಲ, ಅದಕ್ಕೆ ನಾನು ಹೇಳಿದೆ. ಅದಕ್ಕೆ ನೀವು ಎಷ್ಟು ಬೇಜಾರು ಮಾಡ್ಬೇಕಂತ. ಅಲ್ಲಿ ಕೆಲಸ ಮಾಡ್ಲಿಲ್ಲ, ನಾನು ಹೋಗಿದ್ದೇನೆ ಬೆಳಿಗ್ಗೆ. ಅವ್ರು ಎಂತ ಕೆಲಸ ಮಾಡ್ಲಿಲ್ಲ ಅಂತ ನೀವು ಮಗಳ ಹತ್ರ ಹೇಳ್ತೀರಿ? ಹೌದು, ನಾನು ಬರುವಾಗ ನೀವು ಮಾತಾಡ್ತಿದ್ದೀರಲ್ಲ, ನಾನು ನೋಡಿದ್ನಲ್ಲ. ಏನ್ ಕೆಲಸ ಬರುವ, ಏನು ಬೇಜಾರು ಮಾಡುದೇನಿಲ್ಲ, ನಾವು ಬರ್ತೇವೆ. ನಾಳೆ 2 ದಿನ ನಮಗೆ ಬೇರೆ ಕಡೆ ಹೋಗಿದ್ದುಂಟು. ಅಲ್ಲ, ನೀವು ಅಷ್ಟು ದೊಡ್ಡ ಮಾಡುದು ಬೇಡ. ನಮ್ಗೆ ಸಂಬಳ ಕೊಟ್ಟರು ಕೊಡುವಾಗ ನಮ್ಗೆ ಜನ ಬೇಕಾದ್ರೆ ಸಿಗ್ತದೆ. ಆದ್ರೆ ನೀವು ಅಷ್ಟು ದೊಡ್ಡ ಗಲಾಟೆ ಮಾಡಲಿಕ್ಕೆ ಬರುದೆಲ್ಲ ಬೇಡ.
ನಾನು ನೋಡುವಾಗ ನೀವು ಕೂತ್ಕೊಂಡಿದ್ದೀರಿ, ಕೆಲಸ ಮಾಡ್ಲಿಲ್ಲ. ಏನ್ ಕೆಲಸ ಮಾಡಲಿಲ್ಲ, ಹೇಗೆ ಸಂಬಳ ಕೊಡುದು? ನೀವು ಸಂಜೆ 5 ಗಂಟೆ ಆಗ್ಲಿಕ್ಕಿಲ್ಲ, ಅದರ ಮೊದಲು ನೀವು ಹೊರಟಿ ಹೋಗ್ತೀರಿ. ಅವರಿಗೆ ಗೊತ್ತಾಗ್ತದೆ. ಇಲ್ಲ, ಈಗ ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಅದು ಕೆಲಸ ಕಂಪ್ಲೀಟ್ ಮಾಡ್ಬೇಕು. ಈಗ ನೀವು ಮುಟ್ಟಿದ ಕೆಲಸ ಬೇರೆ ಯಾರು ಮಾಡ್ತಾರೆ? ಯಾರು ಮಾಡುದಿಲ್ಲ. ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ. ಮುಟ್ಟಿದ ನಂತರ ನಾವು ಹೋಗಿ ಅಮ್ಮ ನಾಳೆದು ಬರ್ತೇವೆ. 2 ದಿನ ಕೆಲಸ ಉಂಟು ನಮಗೆ. ಅಲ್ಲ, ನೀವು ಬರ್ತೀರಾ ನಾಳೆ? ಎಲ್ಲಿ ಕೆಲಸ ನಾಳೆ? ನಾಳೆ ಅದು ಆ ಕಡೆ ಹೋಗ್ಬೇಕು, ಯಾವುದು ನಮ್ಮ ಇದು ಶಿರ್ತಾಡಿ ಆ ಕಡೆ ಒಳಗಡೆ. ಅದಕ್ಕೆ ಅವರು ಮೊನ್ನೆಂದೇ ಚೊರೆ ಮಾಡ್ತಾ ಇದ್ರು, ಮತ್ತೆ ನನಗೆ ಇವತ್ತು ಫೋನ್ ಮಾಡಿದ್ರು. ಮತ್ತೆ ಹೋಗದಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ನಮ್ಗೆ ಹೋಗಿ ಮತ್ತೆ ನಾಳೆ ಬರುವ. ಆಯ್ತು ಚಂದ್ರ, ನೀ ಬೇಜಾರು ಮಾಡ್ಬೇಡ ಚಂದ್ರ. ನಾನು ಮಾತಾಡಿದಂತ ಬೇಜಾರು ಮಾಡ್ಬೇಡ. ಆತರ ಏನಿಲ್ಲ, ಆತರ ಇಲ್ಲ ಚಂದ್ರ. ನೀ ಬೇಜಾರು ಮಾಡ್ಬೇಡ. ಯಾಕೆ ಗೊತ್ತುಂಟಾ, ಕೆಲಸ ಆಗ್ಲಿಲ್ಲ ಅದಕ್ಕೆ ಮಾತಾಡಿದ್ದೆ. ಅದನ್ನ ದೊಡ್ಡ ವಿಷಯ ಮಾಡ್ಬೇಡ. ನೀನ್ ನಾಳೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೇಡ. ಬಂದ ನಂತರ ಎಲ್ಲ ಕೆಲಸ ಮಾಡಿಕೊಡು. ನಾನು ಸಂಬಳ ಕೊಡ್ತೇನೆ ಅಂತ ಕೊಡುದಿಲ್ಲ. 2 ಜನ ಕಳಿಸ್ತೇನೆ ಅವರೊಟ್ಟಿಗೆ, ನಾನು ಬರ್ಲಿಕ್ಕೆ ಆಗುದಿಲ್ಲ. ಶೇಖರ, ನೀನ್ ಬೇಜಾರು ಮಾಡ್ಬೇಡ. ನಾನು ಮಾತಾಡಿದೆ ಅಂತ ಬೇಜಾರು ಮಾಡ್ಬೇಡ. ಅಲ್ಲ, ಈಗ ನೀವು ನಾಳೆ ಬರುದಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಅದಕ್ಕೋಸ್ಕರ ಬೇರೆ ಜನ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ನಾಳೆ ಬನ್ನಿ. ನೀನು ನಾಳೆ ಎಲ್ಲ ಕ್ಲಿಯರ್ ಮಾಡಿ ಕೆಲಸ. ಮತ್ತೆ ನೀವು ಇವತ್ತು ನಾಳೆ 2 ದಿನದ ಒಟ್ಟಿಗೆ ಕೊಡ್ತೇನೆ ಸಂಬಳ. ನೀವು ಯಾಕೆ ಎಷ್ಟು ಬೇಜಾರು ಮಾಡ್ತೀರಿ? ಅವರು ಹೇಳ್ತಾರಲ್ಲ, ಬೇಜಾರು ಇಲ್ಲಮ್ಮ, ನೀವು ಬರ್ತೀರಾ? ಚಂದ್ರ ಹಾಗೆ ಅವನಿಗೆ ಸಂಜೆ ಆಗುವಾಗ ಕ್ವಾರ್ಟರ್ ಬಗ್ಗಿಸಿದ್ರೆ ಆಗುದಿಲ್ಲ. ಎದುರು ಉತ್ತರ ಅವ್ರಿಗೆ ಏನ್ ಮಾಡಿದ್ರೆ ಅರ್ಥ ಆಗುದಿಲ್ಲ. ನೀನ್ ಕೆಲಸ ಮಾಡು ಶೇಖರ, ನೀನ್ ಕೆಲಸ ಮಾಡು. ನೀನಾದ್ರೆ ನಾಳೆ ಬಾ. ಹೋಗ್ಬೇಡ ಚಂದ್ರ, ನಿನ್ನ ಸಂಬಳ ಕೊಡ್ತೇನೆ, ನಾಳೆ ಬಾ. ನಾನು ಒಟ್ಟಿಗೆ ಕೊಡ್ತೇನೆ. ಶೇಖರ, ನೀವು ಅರ್ಥದಲ್ಲಿ ಬಿಟ್ಟು ಹೋಗ್ಬಾರ್ದು ಕೆಲಸ. ಅರ್ಥದಲ್ಲಿ ಕೆಲಸ ಬಿಟ್ಟು ಹೋದ್ರೆ ಒಳ್ಳೇದಾಗುದಿಲ್ಲ. ಯಾಕೆ ಗೊತ್ತಿಲ್ಲ, ಪುನಃ ಅದಕ್ಕೋಸ್ಕರ ಜನ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಮಾಡ್ಬೇಡಿ ಚಂದ್ರ, ಮಾಡ್ಬೇಡಿ ಶೇಖರ. ನೀವು ಯಾವತ್ತು ಬರುವವರಲ್ಲ, ನಾನು ನಿಮ್ಮನ್ನು ಹೊಸತ್ ಕರೆಯುವುದು ಅಲ್ಲ. ನೀವು ಹೋಗ್ಬೇಡಿ. ನಾಳೆ ಸಹ ಬನ್ನಿ. ನಾಳೆ ಇವತ್ತು ಬೇಕಾದ್ರೆ ನಾನು ಹಣ ಕೊಡ್ತೇನೆ. ನಾಳೆ ಬಂದು ಅದು ಕಂಪ್ಲೀಟ್ ಮಾಡಿಕೊಡಿ, ಕ್ಲಿಯರ್ ಮಾಡಿಕೊಡಿ. ಬಂದ್ರೆ ಯಾವಾಗ್ಲೂ ಕಿರಿ ಇಡೀ ದಿನ ಕೆಲಸ ಮಾಡುದಿಲ್ಲ. ಬಾರದು ಗೀತಾ ಜಗಳ ಆಡಿ ಹೋದ್ರು ಚಂದ್ರ ಮತ್ತೆ ಶೇಖರ. ಅರ್ಧದಲ್ಲಿ ಕೆಲಸ ನಿಲ್ಲಿಸಿದ್ದಾರೆ. ಹಣನು ಕೆಲವಾಗ ನಾನು ಕೊಡ್ಲಿಲ್ಲ, ಯಾಕಂದ್ರೆ ನಾಳೆ ಬರುದಿಲ್ಲ. ಅವ್ರು ಗೊತ್ತುಂಟು ಅವರಿಗೆ ಹೋಗೋ ಟೋಟಲ್ ಈಗ ಕುಡಿಲಿಕ್ಕೆ ಬೇಕು ಹಣ. ಅಲ್ಲಿ ಕೆಲಸ ಎಲ್ಲ ಮಾಡ್ಲಿಲ್ಲ, ಬಾಕಿ ಇಟ್ಟಿದ್ದಾರೆ. ಅರ್ಧ ಮಾಡಿಬಿಟ್ಟಿದ್ದಾರೆ. ಈಗ ಬಾರಿ ಬಿಸಿಯಾಗಿದೆ, ಬೆಚ್ಚದಲ್ಲಿ ಹೋಗಿದ್ದಾರೆ. ಸ್ವಲ್ಪ ಜಾಸ್ತಿ ಆಗ್ತದೆ. ಏನ್ ಮಾಡುದು, ಇಂಥ ಜನರನ್ನ ಕರ್ಕೊಂಡು ಬರಬಾರ್ದು. ಸ್ವಲ್ಪ ಮಗಳೇ, ನೀನ್ ಸಹ ಸ್ವಲ್ಪ ನೋಡ್ಬೇಕು. ನಮ್ಗೆ ಮೇಲಿಂದ ಬೀಳ್ತದ ಹಣ. ನೀನು ಟಿವಿ ಮೊಬೈಲ್ ಅಂತ ಒಳಗೆ ಕೂತ್ಕೊಂಡು ಗೊತ್ತಾಗ್ತದ? ನಾನೇ ಹೋಗ್ಬೇಕು ಸಾಮಾನೆಲ್ಲ ತರಬೇಕು. ನಾನು ಸಾಮಾನು ಹೋಗಿ ತರುವಾಗ ಇವರು ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಮೇಲಿಂದ ಬರ್ತದ ಹಣ. ಇವ್ರಿಗೆ ಹೇಳುವಾಗ 500 ರೂಪಾಯಿ 600 ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಮೇಲಿಂದ ಬೀಳ್ತದ? ಇಲ್ಲಲ್ಲ. ನೀವು ಸಹ ಸ್ವಲ್ಪ ನೋಡ್ಬೇಕು. ನೀನು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ ಏನ್ ಕೆಲಸ ಮಾಡ್ಲಿ. ಇವತ್ತು ಜಗಳ ಆಡಿ ಹೋಗಿದ್ದಾರೆ. ಇಲ್ಲಿ ನಾಳೆ ಬರುದಿಲ್ಲ. ಎಲ್ಲಿಂದ ಕರ್ಕೊಂಡು ಬರುದು? ಜನರು ಯಾರನ್ನು ಕರ್ಕೊಂಡು ಬರುದು? ಅರ್ಧದಲ್ಲಿ ಅದು ಕೆಲಸ ಮುಟ್ಟಿದ್ದಾರೆ, ಬೇರೆ ಬರುದಿಲ್ಲ ಯಾರು. ನೀನಾದ್ರೂ ಯಾರ ಅವರನ್ನು ಏನಾದ್ರು ಮನೆಗೆ ಹೋಗಿ ಅದನ್ನ ನಾಳೆ ಬೆಳಿಗ್ಗೆ ಕರ್ಕೊಂಡು ಬಾ.